ಈ ವಿಡಿಯೋದಲ್ಲಿ ತಲಕಾಡಿನ ಪ್ರಸಿದ್ಧ ದೇವಾಲಯಗಳನ್ನು ತೋರಿಸುತ್ತೇನೆ. ಇದ್ರ ಕತೆ ಏನಾರು ಗೊತ್ತಿದೆಯಾ ನಿಮಗೆ? ಕತೆ ಏನು ಗೊತ್ತಿಲ್ಲ. ಇಲ್ಲಿ ಮಣ್ಣೆಲ್ಲ ಹೆಂಗೆ ಬರ್ತಲ್ಲ ಅದೇನಾದ್ರು ಕತೆ ಏನಾರು ಗೊತ್ತಿಲ್ಲ? 7 ಗಂಟೆ ಅರ್ಧ ಗಂಟೆ ಆಯ್ತಾ. ಈಗ ಹೇಳಿ. ಈಗ ನಮ್ಮ ಹೆಸರು ಮಹೇಶ್ ಅಂತ. ಹಾಂ, ಇದು ಪಾತಾಳೇಶ್ವರ. ಇದು ಚಿಕ್ಕಬರ ಪಾತಾಳೇಶ್ವರ. ಇದು ಹಾಂ, ಇದು 450 ಎಕರೆ ಯಾವುದು ಮರಳಿರೋದು. ಹಾಂ ಹಾಂ. ಇದು 450 ಎಕರೆ ತಲಕಾಡು ಹಿಂದೆ ಒಂದು ಕ್ಯಾಪಿಟಲ್ ಸಿಟಿ, ಗಂಗರಸ ರಾಜಧಾನಿ. ಬೆಂಗಳೂರು ಹೆಂಗೆ ರಾಜಧಾನಿ ಆಗಿದೆಯಾ ಹಂಗೆ ತಲಕಾಡು ಹಿಂದೆ ಒಂದು ಗಂಗರಸ ರಾಜಧಾನಿ ಆಗಿತ್ತು. ರಾಜಧಾನಿ ಆಗಿರ್ಬೇಕಾದ್ರೆ ಇಲ್ಲಿ 33 ಹಳ್ಳಿಗಳನ್ನ ಎದುರಿಸ್ಕೊಂಡು ಒಬ್ಬ ಪಾಳ್ಯಗಾರ ಅಂತ ಇದ್ದ, ಮೈಸೂರು ಮನೆ ತಂದವರು. ಅವ್ರಿಗೆ ಮಕ್ಕಳಿರಲ್ಲ. ಅವರು ಶ್ರೀರಂಗಪಟ್ಟಣ ಇದೆ ನೋಡಿದಿರಲ್ವಾ? ಆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ಅಂದ್ಬಿಟ್ಟು ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಆ ದತ್ತು ತನಕ ಅದನ್ನ ಮೈಸೂರು ಮಹಾರಾಜರು ದತ್ತು ತಗೊಳ್ತಾರೆ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ದತ್ತು ತನಕ ಬೆಳೆಸಿ ತಲಕಾಡಿನಲ್ಲಿ ಕಾವೇರಿ ನದಿ ಪಕ್ಕದಲ್ಲಿ ಒಂದು ಊರಿದೆ ಮಾಲಂಗಿ ಅಂತ. ಆ ಮಾಲಂಗಿಲಿ ಅಲಮೇಲಮ್ಮ ಅಂದ್ಬಿಟ್ಟು ಒಬ್ಬ ರಾಣಿ ಇರ್ತಾಳೆ. ಆ ರಾಣಿಗೂ ಮತ್ತೆ ದತ್ತು ಮಗ ಶ್ರೀರಂಗರಾಯನಿಗೂ ಮೈಸೂರು ಮಹಾರಾಜರು ಮದುವೆ ಮಾಡ್ತಾರೆ. ಮದುವೆ ಮಾಡೋ 3 ತಿಂಗಳಿಗೇನೆ ಬೆನ್ನಲ್ಲಿ ಬೆನುಪಣೆ ಅಂತ ಒಂದು ಕಾಯಿಲೆ ಬರ್ತದೆ. ಆ ಕಾಯಿಲೆ ಎಲ್ಲೇ ಹೋದ್ರೂ ಗುಣವಾಗಲ್ಲ. ಒಬ್ರು ಪಂಡಿತರ ಹತ್ರ ಹೋಗಿ ಕೇಳ್ತಾರೆ ಅಲ್ಮೇಲಮ್ಮನವರು, ಈ ನನ್ನ ಗಂಡನ ಕಾಯಿಲೆ ಗುಣವಾಗಬೇಕಾದ್ರೆ ಏನ್ ಮಾಡ್ಬೇಕು ಸ್ವಾಮಿ ಅಂತ. ಅವರು ಪಂಡಿತರು ಹೇಳ್ತಾರೆ, ತಲಕಾಡಿಗೆ ಹೋಗ್ಬಿಟ್ಟು ತಲಕಾಡು ಗಜಾರಣ್ಯ ಕ್ಷೇತ್ರ, ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ವೈದ್ಯನಾಥೇಶ್ವರಂಗೆ ಅಭಿಷೇಕ ಮಾಡಿದ್ರೆ ಭವರೋಗ ವೈದ್ಯನಾಥೇಶ್ವರ ಏನೇ ಒಂದು ಕಾಯಿಲೆ ಇದ್ರೂ ಗುಣಪಡಿಸಿತಾನೆ ಆ ಸ್ವಾಮಿ. ಅಲ್ಲೋಗಿ ಸ್ನಾನ ಮಾಡಿ, ಕಾವೇರಿ ನದಿಲಿ ಸ್ನಾನ ಮಾಡಿ ವೈದ್ಯನಾಥೇಶ್ವರಂಗೆ ಅಭಿಷೇಕ ಮಾಡಿಸಿದ್ರೆ ನಿನ್ನ ಗಂಡನ ಕಾಯಿಲೆ ಗುಣವಾಗುತ್ತೆ ಅಂತ ಪಂಡಿತರು ಹೇಳ್ತಾರೆ. ಅದೇ ರೀತಿ ಅಲಮೇಲಮ್ಮ ತಾಯಿ ಊರು ಮಾಲಂಗಿ ಅಂತ. ಆ ಮಾಲಂಗಿಲಿ ಹೋಗ್ಬಿಟ್ಟು ಗಂಡನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ಬೇಕಾದ್ರೆ ಆಕಸ್ಮಿಕವಾಗಿ ಸ್ನಾನ ಮಾಡುವಾಗ ಗಂಡ ತೀರೋಗ್ಬಿಡ್ತಾನೆ. ಆ ನೋವಿನಿಂದ ನರಳಿ ಆ ನೋವಿನಿಂದ ನರಳಿ ತೀರೋಬೇಕಾದ್ರೆ ಅವನ ಹತ್ರ ಚಿನ್ನ ಒಡವೆ ಬೇಕಾದಷ್ಟು ಇರ್ತವೆ. ಅವನೊಬ್ಬ ಮೈಸೂರು ಮಹಾರಾಜ, ಶ್ರೀರಂಗಪಟ್ಟಣದ ಅವನು ಒಬ್ಬ ರಾಜ. ಅಲ್ಮೇಲಮ್ಮ ಏನು ಮಾಡ್ತಾರೆ, ಗಂಡ ತೀರೋದ್ಮೇಲೆ ಆ ಒಡವೆಗಳೆಲ್ಲ ಶ್ರೀರಂಗಪಟ್ಟಣ ನೋಡಿದಿರಲ್ವಾ? ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಅಮ್ಮನವ್ರ ದೇವ್ರು ಇರ್ತದೆ. ಪ್ರತಿ ಕಾರ್ತಿಕ್ ಸೋಮವಾರ, ಶ್ರಾವಣ ಶನಿವಾರ ಆ ಅಮ್ಮನಿಗೆ ಒಡವೆಗಳೆಲ್ಲ ಧರಿಸಿ ಪೂಜೆ ಮಾಡ್ತಾರೆ ಅಲ್ಮೇಲಮ್ಮನವರು. ಮೈಸೂರು ಮಹಾರಾಜರು ಅಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕ್ತಾರೆ. ಏನೋ ಮೈಸೂರು ಮಹಾರಾಜರು ಯಾತಕ್ಕೆ ಮುತ್ತಿಗೆ ಹಾಕ್ತಾರೆ ಅಂದರೆ, ನಿನ್ನ ಗಂಡನ್ನ ನಾವು ತಾನೇ ದತ್ತು ತಗೊಂಡಿದ್ದು, ಆ ಒಡವೆಗಳೆಲ್ಲ ನಮಗೆ ಸೇರಬೇಕಾದ್ದು, ನಾವು ಅರಮನೆಯಲ್ಲಿ ಇಡ್ತೀವಿ, ನೀವು ಕೊಡಿ ಅಂತ ಮೈಸೂರು ಮಹಾರಾಜರು ಅಲ್ಮೇಲಮ್ಮನವ್ರಿಗೆ ಆಜ್ಞೆ ಮಾಡ್ತಾರೆ. ಅವಳೇನು ಮಾಡ್ತಾಳೆ, ಪ್ರತಿ ಕಾರ್ತಿಕ್ ಸೋಮವಾರ, ಶ್ರಾವಣ ಶನಿವಾರ ನಾವೇ ಪೂಜೆ ಮಾಡ್ತೀವಿ, ಇದು ನನ್ನ ಗಂಡನ ಸೊತ್ತು, ನಾನು ಯಾರಿಗೂ ಕೊಡೋಕ್ಕಿಲ್ಲ, ನೀವೇ ಬಂದು ದೇವ್ರ ದರ್ಶನ ಮಾಡ್ಕೊಂಡೋಗಿ ಅಲ್ಮೇಲಮ್ಮನವರು ಮೈಸೂರು ಮಹಾರಾಜರಿಗೆ ಎದುರುತ್ತರ ಕೊಡ್ತಾರೆ. ಮೈಸೂರು ಮಹಾರಾಜರು ಆಜ್ಞೆನ ಯಾರು ಮೀರಂಗಿಲ್ವಲ್ಲ, ಅವ್ರಿಗೆ ಸಿಟ್ಟು ಬರ್ತದೆ. ಆಕೆನ ಸೆರೆ ಹಿಡಿದು ನಮ್ಮ ಅರಮನೆಗೆ ಹೇಳ್ಕೊಬನ್ನಿ ಅಂತಾರೆ. ಮೈಸೂರು ಮಹಾರಾಜರು ಸೈನಿಕರನ್ನ ಕಳಿಸ್ತಾರೆ. ಸೈನಿಕರು ಕಳಿಸ್ಬೇಕಾದ್ರೆ ಅಲ್ಮೇಲಮ್ಮ ಕುದುರೆನಲ್ಲಿ ಅಟ್ಟಿಸ್ಕೊಂಡು ಬರ್ತಾರೆ. ಅಟ್ಟಿಸ್ಕೊಂಡು ಬರಬೇಕಾದ್ರೆ ಇದೊಂದು ತಲಕಾಡು 450 ಎಕರೆ ಮರಳಾಗಿರೋದು. ಹಿಂದೆ ಕ್ಯಾಪಿಟಲ್ ಸಿಟಿ ತಲಕಾಡು ರಾಜಧಾನಿ. ಈ ರಾಜಧಾನಿಯಲ್ಲೇ ಬರಬೇಕು ಆ ಅಮ್ಮ. ತಾಯಿ ಊರು ಮಾಲಂಗಿ ಅಂತ. ಅವ್ರು ಅಟ್ಟಿಸ್ಕೊಂಡು ಬರಬೇಕಾದ್ರೆ ಆ ತಾಯಿ ಊರು ಮಾಲಂಗಿ ಅಂತ ಹೋಗ್ಬಿಟ್ಟು ಹುಟ್ಟಿದ ಅರ್ಧ ಸರ್ಗನ್ನ ಅರಿದ್ಬಿಟ್ಟು ಒಡವೆಗಳೆಲ್ಲ ಕಟ್ಟಿ ಗಂಟು ಬಿಸಾಕ್ಬಿಟ್ಟು 3 ಶಾಪ ಕೊಡ್ತಾಳೆ. ನಾನೊಬ್ಬ ಪ್ರತಿರೋತೆ ಆಗಿ ನಾನು ಒಳ್ಳೇದಾದರೆ ಮೈಸೂರು ಮಹಾರಾಜರಿಗೆ 3 ಶಾಪ ಕೊಡ್ತೀನಿ ಅಂತ. ತಲಕಾಡು ಮರಳಾಗ್ಲಿ ಅಂತಾಳೆ. ಯಾಕೆ ತಲಕಾಡು ಮರಳಾಗ್ಲಿ ಅಂದ್ರೆ, ಸೈನಿಕರು ಮತ್ತೆ ರಾಜರೆಲ್ಲ ಕುದುರೆನಲ್ಲಿ ಅಟ್ಟಿಸ್ಕೊಂಡು ಬರ್ತಾವೆ ನೋಡಿ, ಅವರು ಮರಳಲ್ಲಿ ಮುಚ್ಚೋಗ್ಬಿಡ್ಲಿ, ಈ ಮರಳನ್ನು ಬಚಾಯಿಸಿ ಬಂದ್ರೆ ಮಾಲಂಗಿ ಮಡುವಾಗಲಿ ಅಂತಾಳೆ. ಮಾಲಂಗಿ ಮಡು ಅಂದ್ರೆ ಏನು ಅಂದ್ರೆ, ಈ ಮರಳನ್ನು ಬಚಾಯಿಸಿ ಬಂದಾಗ ನಾನು ಬಿದ್ದಂಥ ಸ್ಥಳದಲ್ಲಿ ನನ್ನ ಚಿನ್ನ ಮತ್ತೆ ನನ್ನ ಒಡವೆಗಳು, ನನ್ನ ಶವ ಯಾರಿಗೂ ಮೈಸೂರು ಮಹಾರಾಜರಿಗೆ ಸಿಕ್ಕಬಾರ್ದು. ನನಗೆ ಹಿಂಸೆ ಕೊಟ್ಟಂತ ಮೈಸೂರು ಮಹಾರಾಜರಿಗೆ ಮಕ್ಕಳೇ ಇಲ್ಲದಾಗಲಿ ಅಂತ ಶಾಪ ಕೊಟ್ಟದ್ದು. ಈಗ ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲ, ದತ್ತು ತಗೊಂಡಿರೋದು. ಅವರು ಏನಾಗಿದೆ ಅಂದ್ರೆ, ಜಯಚಾಮರಾಜ ಒಡೆಯರು ಶ್ರೀಕಂಠ ಒಡೆಯರನ್ನ ದತ್ತು ತಗೊಂಡ್ರು. ದತ್ತು ಮಗನ್ಗಾಗ್ತು, ಅವನ ಮಗನ್ಗಾಗಲ್ಲ. ಈಗ ಯದುವೀರನ್ನ ದತ್ತು ತಗೊಂಡಿದ್ದಾರೆ. ಯದುವೀರನ್ಗಾಗಿದೆ,
ಯದುವೀರ್ ಮಗನ್ಗಾದ್ರೆ ಈ ಶಾಪ ವಿಮೋಚನೆ ಕ್ಲೋಸ್ ಆಗುತ್ತೆ ಅಲ್ಲಿಗೆ. ಓ ಇಲ್ಲಿಗೆ ಈ ಜನರೇಷನ್ ಯದುವೀರ ಮಗನಿಗೆ ಮಕ್ಕಳಾಗದೆ ಅವ್ರ ದತ್ತು ತಗೊಂಡ್ರೆ ಇದು ವಂಶ ಪರಂಪರೆ ಹಿಂಗೆ ಬೆಳೀತಾ ಇರ್ತದೆ. ಹೌದೌದು. ಇದರಿಂದ ಇದು 450 ಎಕರೆ ಮನ ಮಠ ದೇವಸ್ಥಾನ ಫುಲ್ ಎಲ್ಲ ಮುಳುಗೋಗಿದೆ. ಫಸ್ಟು ಇಲ್ಲಿ ರಾಜರು ಆಳಿರೋರು ಯಾರಪ್ಪ ಅಂದರೆ ನಾವು ತಿಳ್ಕೊಂಡಿದ್ದು ಗಂಗರು, ಚೋಳರು, ಹೊಯ್ಸಳರು, 5 ರಾಜರು, ಇಷ್ಟೇ ರಾಜರು, 3 ರಾಜರು ಆಳಿರೋರು ಅಂತ ನಾವು ತಿಳ್ಕೊಂಡ್ವಿ. ಅವಾಗ ಇದೆಲ್ಲ ರಾಜಧಾನಿ ಆಗಿತ್ತು ಅವ್ರ ರಾಜಧಾನಿ ಇದು ತಲಕಾಡು ಕ್ಯಾಪ್ಟನ್ ಸಿಟಿ, ಗಂಗರಸ ರಾಜಧಾನಿ. ಇಲ್ಲಿ ಫಸ್ಟ್ ರಾಜರು ಆಳಿರೋರು ಸಾತ್ವಾನ್ರು. ಸಾತ್ವಾನ್ರು ಏನು ಅಂದ್ರೆ ₹1 ಕಾಯೇನಿದೆ ನೋಡಿ, ಆ ರೀತಿ ಚಿನ್ನದ ಕಾಯನ್ನ ನಾಣ್ಯಗಳನ್ನ ತಯಾರಿಸ್ತಿದ್ರು ಇಲ್ಲಿ ತಲಕಾಡಲ್ಲಿ. ಅಂದ್ರೆ ಅದನ್ನ ಇಲ್ಲಿ ಚಲಾವಣೆ ಮಾಡ್ತಿದ್ದೋ ಇಲ್ಲ ಬೇರೆ ಕಡೆ ಸ್ಮಗ್ಲಿಂಗ್ ಮಾಡ್ತಿರೋ ಅದು ಗೊತ್ತಿಲ್ಲ. ಮೊನ್ನೆ ಸಂಶೋಧನೆ ಮಾಡಬೇಕಾದ್ರೆ ಅದು ಸಿಕ್ತು. ಅವ್ರು ಬಿಟ್ರೆ ಜೈನರು ಆಳಿದ್ದಾರೆ. ಜೈನರು ಅಂದರೆ ಅವರು ಆಡ್ತಿದ್ದಂಥ ಕಟ್ಟಿಗೆಗಳು, ಗುರಾಣಿಗಳು ಅವೆಲ್ಲ ಸಿಕ್ಕಿದೆ. ಇಲ್ಲಿ 5 ರಾಜರು ಆಳಿರೋದು. ಹೊಯ್ಸಳ ವಿಷ್ಣುವರ್ಧನ್ ಆಳಿದ್ದಾರೆ. ಬೇಲೂರು, ಹಳೇಬೀಡು, ಸೋಮನಾಥ್ಪುರ 5 ದೇವಾಲಯಗಳನ್ನು ಹೊಯ್ಸಳ ವಿಷ್ಣುವರ್ಧನ್ ಕಟ್ಟಿರೋದು. ಅದರಲ್ಲಿ ತಲಕಾಡಲ್ಲಿ ಒಂದು ಕೀರ್ತಿನಾರಾಯಣ ಅಂತ ಮುಂದೆ ಇದೆ, ಕೀರ್ತಿನಾರಾಯಣ ಅಂತ ಅದೊಂದು ಇದೆ. ನೋಡಿ ಇದು ಆಯ್ತಲ್ವಾ, ಇದು ನೋಡಿ ಪಾತಾಳೇಶ್ವರ ಅಂತ. ಇದು ಏನಾಗಿದೆ ಅಂದ್ರೆ ಸುತ್ತ ಯಾವುದೋ ಕಾಂಪೌಂಡ್ ಕಟ್ಟಿರಲಿಲ್ಲ. ಹಿಂದೆ 79ನೇ ಇಸ್ವಿಲಿ ಪಂಚಲಿಂಗ ದರ್ಶನ ಮಾಡಿದ್ರು. ಅವಾಗ ಏನಾಗಿದೆ, ಸುತ್ತಲೂ ಯಾವುದೋ ಕಾಂಪೌಂಡ್ ಕಟ್ಟಿರಲಿಲ್ಲ. ಒಂದು ಜೋರ್ ಮಳೆ ಬರ್ತು ಅಂದ್ರೆ ನೀರು ಮಳ್ಳೆಲ್ಲ ಫುಲ್ ಮುಚ್ಕೊಬಿಡ್ತಿತ್ತು. ಈಗೇನಾಗಿದೆ, 2009ರಲ್ಲಿ ಪಂಚಲಿಂಗ ದರ್ಶನ ಆಯ್ತು. ಶೋಭಾ ಕಲ್ರಾಜವರು ಉಸ್ತುವಾರಿ ಸಚಿವಾಗಿದ್ರು. ಯಡಿಯೂರಪ್ಪನ ಕಾಲದಲ್ಲಿ ಸುತ್ತಲೂ ಎಲ್ಲ ಕಾಂಪೌಂಡ್ ಕಟ್ಟಿಸಿ ಜಾತ್ರೆ ಮಾಡಿದ್ರು. ಒಂದು ಸ್ವಲ್ಪ ಮರಳು ಮುಚ್ಚೋಗ್ತು ಅಂದ್ರೆ ಇವಾಗೆಲ್ಲ ತೆಗಿಸಾಕ್ಬಿಡ್ತಾರೆ. ಯಾವಾಗ ಬಂದ್ರು ನಿಮ್ಗೆ ದೇವ್ರ ದರ್ಶನ ಆಗುತ್ತೆ. ಪಂಚಲಿಂಗದಲ್ಲಿ 2ನೇ ಲಿಂಗ ಇದು. ಪಾತಾಳೇಶ್ವರ ಅಂದ್ರೆ ಇದು ನಾಗರಾಜ ಕೂತಿ ತಪಸ್ಸು ಮಾಡ್ರಂತ ಲಿಂಗ. ಇದು ನೀವೆಲ್ಲಾ ಕಡೆ ಸಾಮಾನ್ಯವಾಗಿ ಲಿಂಗನ ಕಪ್ಪು ಲಿಂಗ ನೋಡಿರ್ತೀರ. ಇಲ್ಲಿ ಲಿಂಗ ಬ್ರೌನ್ ಕಲರ್ ಲಿಂಗ. ಇದು ಒಳಗಡೆ ನೋಡಿಲ್ಲ ನೀವು, ತೆಗೆದಿದ್ರಲ್ಲ ಕಾಣಿಸುತ್ತೆ, ಲೈಟ್ ಹಾಕಿದಾರ. ಬ್ರೌನ್ ಕಲರ್ ಲಿಂಗ ಇದು. ಪಂಚಲಿಂಗದಲ್ಲಿ 2ನೇ ಲಿಂಗ ಇದು. ಮೊದಲನೇದು ಬಂದು ವೈದ್ಯನಾಥೇಶ್ವರ, 2ನೇದು ಪಾತಾಳೇಶ್ವರ, 3ನೇದು ಬಂದು ಈ ಕಡೆ ಮರಳೇಶ್ವರ. 4ನೇದು ಮುಡುತ್ತೆರೆ ಜಾತ್ರೆ ನಡೀತಿದೆ. ಇದು ನೋಡಿದ್ರ ಮಲ್ಲಿಕಾರ್ಜುನೇಶ್ವರ ಅದು 4ನೇದು. ವಿಜಾಪುರ ಅರ್ಕೇಶ್ವರ ಅಂತ 5ನೇದು. ಈ 5 ಸೇರಿ 12 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡೋದು. 12 ವರ್ಷ 13 ವರ್ಷ. ಈಗ 2006 ಆಗಿತ್ತು, 2013 ಆಯ್ತು, 2020 ಆಯ್ತು. ಇವಾಗ ಇನ್ನು 32ಕ್ಕೆ ಅಂದ್ರೆ ಅದು 5 ಕಾರ್ತಿಕ್ ಸೋಮವಾರ, 5 ಶ್ರಾವಣ ಶನಿವಾರ ಬೀಳ್ಬೇಕು ಆಗ. ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇವಾಗ 450 ಎಕರೆ ಮರಳಾಗಿರೋದು ಹಿಂದೆ ಒಂದು ಕ್ಯಾಪ್ಟನ್ ಸಿಟಿ. ಇವಾಗ ನೀವು ಊರಿಂದ ಬಂದ್ರಲ್ಲ, ಹೌದೌದು, ತಲಕಾಡು, ಅದು ಹಿಂದೆ ಒಂದು ಕಾಡು. ಯಾವುದು ತಲಕಾಡು. ಗಜಾರಣ್ಯ ಕ್ಷೇತ್ರ ಅಂತ ಮುಂದೆ ಹಿಂದೆ ಹೆಸರಿದ್ದಿದ್ದು. ಗಜಾರಣ್ಯ ಕ್ಷೇತ್ರ ಅಂದರೆ ಒಂದು ಕೊಳ ಇದೆ ಇಲ್ಲಿ ಪಕ್ಕದಲ್ಲಿ. ಆ ಕೊಳದಲ್ಲಿ ತವರೆ ಹೂ ಬಿಡ್ತಿತ್ತಂತೆ. ಆ ತವರೆ ಹೂವನ್ನ ತೊಗೊಂಡೋಗ್ಬಿಟ್ಟು ಲಿಂಗದ ಮೇಲೆ ಹಾಕಿ ಅಭಿಷೇಕ ಮಾಡ್ತಿತ್ತಂತೆ ಆನೆಗಳು. ವಿಶೇಷ ಏನಪ್ಪ ಅಂದರೆ, ಇಲ್ಲಿ 450 ಎಕರೆ ಮರಳು ಅಂತ ನಾನು ಹೇಳಿದೆ. ಹಿಂದೆ ಕಾಡಾಗಿತ್ತು. ಕಾಡು ಪಕ್ಕದಲ್ಲಿ ತಲಾ ಮತ್ತೆ ಒಬ್ರು ಕಾಡ ಅಂತ ಭೇಟಿಗಾರರಿದ್ರು. ತಲಾ ಮತ್ತೆ ಒಬ್ಬನ ಹೆಸರು ಕಾಡ. ಅವರಿಬ್ರು ಏನು ಮಾಡ್ತಾ ಇದ್ರು, ತುಂಬ ಹಸುಗಳನ್ನ ಸಾಕಿದ್ರು. ಹಸುಗಳನ್ನ ಸಾಕ್ಬಿಟ್ಟು ಎಲ್ಲ ಹಸುಗಳು ಬರ್ತಾ ಇದ್ವು. ಒಂದು ಹಸು ಮಾತ್ರ ಒಂದು ಪೊದೆ ಒಳಗಡೆ ಲಿಂಗ ಉದ್ಭವ ಆಗಿರುತ್ತೆ. ಆ ಲಿಂಗಕ್ಕೆ ಪ್ರತಿ ದಿನ ಈ ಬೇಡ್ ರಸು ಹೋಗಿ ಹಾಲು ಅಭಿಷೇಕ ಮಾಡ್ತಾ ಇತ್ತು. ಆ ಬೇಡ್ರು ಹಸು ಮತ್ತೆ ಮನೆಗೆ ಹೋಗ್ಬಿಟ್ಟು ಆ ಹಾಲು ಕರಿಬೇಕಾದ್ರೆ ಹಾಲು ಬರ್ತಾ ಇರಲಿಲ್ಲ, ರಕ್ತ ಬರ್ತಾ ಇತ್ತು. ಇವ್ರು ಏನು ಮಾಡಿದ್ರು, ಫಾಲೋ ಮಾಡ್ಕೊಂಡು ಹೋದ್ರು ಹಸುನ. ಯಾರೋ ಮೋಸ ಮಾಡ್ತಾ ಇದ್ರಲ್ಲ ಅಂತ. ಹಸು ಏನು ಮಾಡ್ತು, ಪೊದೆ ಒಳಗಡೆ ಹೋಯ್ತು. ಆ ಪೊದೆ ಒಳಗಡೆ ಹಸು ಹಾಲು ಕೊಡ್ಬೇಕಾದ್ರೆ ಇವರು ನೋಡಿರಲ್ಲ. ಜೋರಾಗ ಕೊಡ್ಲಿಯಿಂದ ಹೇಟ್ ಹೊಡಿತಾರಲ್ಲ, ಬೀಸಿ ಹೊಡಿತಾರೆ, ಯಾರೋ ನಮ್ಮ ಹಸುಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಆ ಬಿದ್ದಂಥ ಹೇಟು ಬಲಗಡೆ ಶಿವನಿಗೆ ಹೇಟ್ ಬಿದ್ದುಬಿಡ್ತದೆ. ಯಾವುದೋ ವೈದ್ಯನಾಥೇಶ್ವರ ಲಿಂಗಕ್ಕೆ. ಇವರಿಬ್ಬರು ಗಾರಾಕಾರವಾಗಿ ಆ ಈಶ್ವರನ ತಲೆಯಲ್ಲಿ ರಕ್ತ ಸುರಿಬೇಕಾದ್ರೆ ಇವರಿಬ್ಬರು ಮೂರ್ಛೆ ಆಗಿ ಬಿದ್ದೋಗ್ಬಿಡ್ತಾರೆ. ಈ ತಲಾ ಮತ್ತೆ ಕಾಡನವರು. ನಿಮ್ಮಿಬ್ಬರಿಂದ ಏನು ತಪ್ಪಿಲ್ಲ, ನೀವು ನೋಡದೆ ಹೊಡೆದಿದ್ದೀರಾ. ಏನು ನಿಮ್ಮಿಬ್ಬರಿಂದ ನೋಡದೆ ಹೊಡೆದಿದ್ದೀರಾ. ನೀವು ಯಾವ ಮರ ತರದಿದ್ರಿ ಅದ್ರ ಬೇರು ಅದ್ರ ತೊಕ್ಕೆ ನನ್ನ ಹಣೆಗೆ ಮೆತ್ತಿದ್ರೆ ವಾಸಿ ಆಗುತ್ತೆ ಅಂದ್ಬಿಟ್ಟು ತನ್ನ ಕಾಯಕ್ಕೆ ತಾನೇ ಔಷಧಿ ಮಾಡ್ಕೊಂಡದಕ್ಕೆ ವೈದ್ಯನಾಥೇಶ್ವರ ಅಂತ ಹೆಸರು. ಅವರು ಹೊಡೆದಿದ್ದಂಥ ಹೇಟು ಆ ಕೊಡ್ಲಿನ ತಗೊಂಡೋಗ್ಬಿಟ್ಟು ಒಂದು ಪುಷ್ಕರಣಿ ಇದೆ, ಕಲ್ಯಾಣಿ. ಆ ಕಲ್ಯಾಣಿಲಿ ಆ ರಕ್ತ ಎಲ್ಲ ತೊಳೆದೋದಕ್ಕೆ ಇವಾಗಲೂ ನೀವು ಎಷ್ಟೇ ನೀರನ್ನ ಹೊಸ್ದಾಗಿ ತುಂಬಿದ್ರೆ ಆ ಸ್ಥಳದಲ್ಲಿ ಹಸಿರಿಗೆ ಇರೋದು ನೀರು.
ಮರಳೇಶ್ವರ ಇದೆ, ಹಾ ಹಾ. ಅದನ್ನ ನೋಡೋಕ್ಕಾಗಲ್ಲ ನೀವು. ಇದು ನೋಡ್ಬೋದು, ಕೀರ್ತಿನಾರಾಯಣ ನೋಡ್ಬೋದು. ಮುರುಳೇಶ್ವರ ಯಾಕೆ ನೋಡೋಕ್ಕಾಗಲ್ಲ? ಮರಳೇಶ್ವರ ಹಿಂಗೆ ಇವಾಗ ನೋಡಿದ್ರಲ್ಲ ಸೇಮ್ ಹಂಗೆ ಬಾಗಿಲು ತೆಗ್ದಿರಲ್ಲ ಅಂತ ಅಷ್ಟೇ. ಹಾಂ ಹಾಂ ಆ ಥರ ಬಾಗಿಲು ತೆಗ್ದಿದ್ರೆ ಹಾಂ ನೀವು ಒಳಗಡೆ ಎಲ್ಲ ನೋಡ್ಬೋದು. ಸುಮ್ಮನೆ ಅಲ್ಲಿ ಇವಾಗ ನೋಡಿದ್ರಲ್ಲ, ಈಗ ಅಲ್ಲಿ 5 ಲಿಂಗನ ಯಾರ ನೋಡಿದ್ರಲ್ಲ, 5 ಲಿಂಗನೂ ಇಲ್ಲ. ಹಾಂ ಹಾಂ. ಗಾಡಿ ತಗೊಂಡು ಹಂಗೆ ಬರ್ಬೋದು ನೋಡಿ, ಅಲ್ಲಿ ಕಲ್ಯಾಣಿ ಅದು ನಾನು ಹೇಳೋದಾಯ್ತಾ, ಅದು ಕಲ್ಯಾಣಿ. ಹಿಂಗೆ ಹೋದ್ರೆ ಆ ಮೂಲಲ್ಲಿ ಐತೆ ಮರಳೇಶ್ವರ, ಬಾಗಿಲು ತೆಗ್ದಿಲ್ಲ. ಹಿಂಗೆ ಬಂದ್ಬಿಟ್ರೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ಚೌಡೇಶ್ವರಿ ಇದೆ, ಅಲ್ಲೂ ನೋಡ್ಬೋದು ನೀವು. ಗಾಡಿನೇ ಹೋಗುತ್ತೆ, ಅದಕ್ಕೆ ತೋರ್ಸಕ್ಕೆ ಬಂದದ್ದು ನಾವು. ನೋಡಿ ನೀವು ನಿಂತಿದ್ರಲ್ಲ, ಈ ಲೆವೆಲ್ಗಿತ್ತು ಯಾವುದೋ ದೇವಸ್ಥಾನ ಮರಳು ಫುಲ್ಲು. ಈಗ ನಾವು ನಿಂತಿದ್ದೀವಲ್ಲ ಈ ಲೆವೆಲ್ ಫುಲ್ ಮಣ್ಣಿತ್ತು, ಫುಲ್ಲು ಮರಳೆ ಇದೆಲ್ಲ. ಹಾಂ ಹಾಂ ಹಾಂ. ಅಲ್ಲಿ ಮೆಟ್ಲು ಹಾಕಿದಾರಲ್ಲ, ಅಲ್ಲಿ ಬರೀ ಇದು ಆ ಕಡೆ ಸೈಡಲ್ಲಿ ಇದು ಮಾಡಿದ್ದಾರೆ ನೋಡಿ, ನಡ್ಕೊ ಹೋಗೋಡಕ್ಕೆ. ಅಷ್ಟು ಮಾತ್ರ ದೇವಸ್ಥಾನ ಇದ್ದದ್ದು ಅಲ್ಲಿ. ಅಲ್ಲಿ ಗೋಪುರ ಆಯ್ತಲ್ಲ ಆ ಕಡೆ ಲೆವೆಲ್ಗೆ ಅಷ್ಟು ಮಾತ್ರ. ಹಾಂ ಹಾಂ. ಇದು ಇನ್ನು ಹೊಸ್ದಾಗಿ 60 ಅಡಿ ಇದು ಗೋಪುರ ಇದ್ದದ್ದು. ಏನಾಯ್ತು ಅಂದ್ರೆ ಒಂದು 3-4 ವರ್ಷದ ಹಿಂದೆ ಈ ಪೇಂಟ್ ಮಾಡಿ ಕೆಲಸ ಎಲ್ಲ ಬದುಕು ಮಾಡಿಸ್ಬೇಕಾದ್ರೆ ಇಡೀ ಗೋಪುರನೇ ಕೆಳಗಡೆ ಕುಸ್ಬಿಡ್ತೆ. ಹೊಸ್ದಾಗಿ ಗೋಪುರ ಕಟ್ಸಿರೋದು ಈಗ ಇದು. ಇದು ಮೇಲ್ಗಡೆ ಗೋಪುರ ಇನ್ನ ಇಟ್ಟಿತ್ತು, ಅದು 60 ಅಡಿ ಇಷ್ಟೇ ಇದ್ದದ್ದು. ಏನಿತ್ತು ಅದಷ್ಟೇ ಇದ್ದದ್ದು, ಕೆಳಗಡೆ ಬಿದ್ಬಿಡ್ತು. ಮತ್ತೆ ಅದನ್ನ ಏನ್ ಮಾಡಿದ್ದಾರೆ, ಹೊಸ್ದಾಗೆ ತೆಗೆದು ಹೊಸ್ದಾಗಿ ಕಟ್ಸಿರೋದು. ಅಂದ್ರೆ ನೀವು ನಿಂತಿದ್ದೀರಲ್ಲ, ಈ ಲೆವೆಲ್ ಇದೆ ನೋಡಿ, ಇದ್ರ ಮೇಲೆ ನಾವು ಆಟ ಆಡ್ತಾ ಇದ್ವು. ಗುಡಿ ಮೇಲೆನೆ, ಈ ಗುಂಡಿ ಮೇಲೆ. ಇದೆಲ್ಲ ಫುಲ್ ಮೊಳ್ಳೆ ಮೇಲೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವು ಗೈಡ್ ಮಾಡಾಗಲೂ ಇದ್ರ ಮೇಲೆ ಓಡಾಡ್ಕ ಗೈಡ್ ಮಾಡ್ತಿದ್ವು ನಾವು. ನಾವೇನ್ ಮಾಡ್ತಿದ್ವು, ಒಂದು ಇದು ಕಲ್ಲು ಅಳ್ಳಾಡ್ತಿತ್ತು. ಯಾವ್ದೋ ಸುರಂಗ ಮಾರ್ಗ ಇದು ಅಂತ ನಾವು ತಿಳ್ಕೊಂಡಿದ್ವು. ಇದು ಸುರಂಗ ಮಾರ್ಗ ಅಲ್ಲ, ದೋರ್ ಮಂಟಪ. ಎದುರುಗಡೆ ದೋರ್ ಮಂಟಪ ಇದು. ಈ ಲೆವೆಲ್ಗೆ ಮರಳು ಮುಚ್ಕೊಬಿಡಿತಾವ. ಮರಳೆಲ್ಲ ತೆಗೆದು ಹೊರಗಡೆ ಶಿಫ್ಟ್ ಮಾಡಿಬಿಟ್ರು. ಈ ಲೆವೆಲ್ಗಿತ್ತು ಮರಳು ಅಲ್ಲಿವರೆಗೂ. ಅಂದ್ರೆ ಹೇಳಿ, ಈ ಮರಳು ಆ ಲೆವೆಲ್ಗಿತ್ತು. ಅಲ್ಲಿ ನೀಲಗಿರಿ ಮರ ಇದೆ ನೋಡಿ, ಈ ಮರಳು ಈ ಬೆಟ್ಟ ಆ ಬೆಟ್ಟ ಎರಡು ಜೈಂಟ್ ಆಗಿದ್ದದ್ದು. ಜೈಂಟ್ ಆದ್ಮೇಲೆ ಏನಾಯ್ತು ಅಂದ್ರೆ, ಈಗ ಹೊಸ್ದಾಗೆ ಇದನ್ನೆಲ್ಲ ತೆಗೆದು ಕಾಂಪೌಂಡ್ ಎಲ್ಲ ಕಟ್ಸಿ ಹೊಸ್ದಾಗೆ ಪ್ರತಿಷ್ಠಾಪನೆ ಮಾಡಿರೋದು ಇದು. ನೋಡಿ ಈ ಕಡೆ ಕೆಳಗಡೆ ಒಂದು ಅಮ್ಮನವ್ರ ದೇವಸ್ಥಾನ ಇತ್ತು, ಸುಂದರವಲ್ಲಿ ಅಮ್ಮನವರು. ಈ ಕಡೆನಾ? ಈ ಡೌನ್ ಅಲ್ಲಿ ಇತ್ತು, ಬಿಡಿತ್ತು. ಅದನ್ನ ತೆಗೆದು ನೋಡಿ ಆ ಕಡೆ ಸೈಡ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಆ ಗೋಪುರ ಇದೆ ನೋಡಿ, ಅಲ್ಲಿ ಬಾಕ್ಲಿದೆಲ್ಲ, ಆ ಬಾಕ್ಲಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ರು. ಈ ಬಾಕ್ಲಲ್ಲಿ ಬಂದು ಇಲ್ಲೊಂದು ಸಣ್ಣ ದೇವಾಲಯ ಇತ್ತು ಕೆಳಗಡೆ. ಆ ದೇವ್ರ ದರ್ಶನಕ್ಕೆ ಬರ್ತಾ ಇದ್ರು. ಅದೇ ಎಲ್ಲ ಕೆಳಗಡೆ ಮರಳು ಯಾವಾಗ ಮುಚ್ಚೋಗ್ಬಿಡ್ತು, ಅಮ್ಮನವ್ರ ದೇವಸ್ಥಾನ ತೆಗೆದು ಒಳಗಡೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ದೇವಸ್ಥಾನ ಒಳಗಡೆನೆ ಇದೆ. ಈಗ ಇದು ಓಪನ್ ಆಗಲ್ವಾ? ಓಪನ್ ಆಗುತ್ತೆ, ಇನ್ನೂ ಒಂದು ಅರ್ಧ ಗಂಟೆ ಬೇಕು. ಅದು ಕಸ ಕಡ್ಡಿ ಗೂಡ್ಸಕ್ ಮಾತ್ರ ಹೊರಗಡೆ ತಗೊಂಡಿದ್ದಾರೆ ಅಷ್ಟೇ. ಒಳಗಡೆ 1-2 ಬಾಕ್ಲಿದೆ. ಹಂಗಾಗಿರೆ ನಿಮ್ಮನ್ನ ನೋಡಿ ಈ ಸೈಡಲ್ಲಿ ಕರ್ಕೊಂಡೋಗಿ ತೋರ್ಸ್ಕೊ ಬರೋಣ. ಆಮೇಲೆ ಬರೋಣ ಬೇಕಾರೆ, ಬನ್ನಿ ಆ ಕಡೆ, ಇಲ್ಲೇ ಬನ್ನಿ. ಆಮೇಲೆ ಅಲ್ಲಿ ವೈದ್ಯನಾಥೇಶ್ವರ ಎಕ್ಸಾಮ್ ಮುಗಿದ್ಮೇಲೆ ಮಾಡ್ತೀನಿ. ಮತ್ತೆ ಇಲ್ಲಿ ಕಾಣ್ತದಿಲ್ಲ ಒಂದು ವಿಡಿಯೋದಲ್ಲಿ ಕಾಣ್ತದೆ. ನೀನು ಫೋನ್ ಹಾಕಿ ಹೇಳ್ತೀನಿ ಸ್ವಲ್ಪ ಲಾಗ್ ನಿಂತು ತೆಗಿಯಲ್ಲ ಬಾ. ಎಕ್ಸಾಮ್ ಮುಗಿದ್ಮೇಲೆ ಮಾಡ್ತೀನಿ. ಮತ್ತೆ ಇಲ್ಲಿ
ಬೇಡ ಅಂತ